ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದ ಮುಖಾಂತರ ನಿಮಗೆ ಎರಡು ಸ್ಟಾಕ್ಗಳ ಒಂದು ಅನಾಲಿಸಿಸ್ ನ ಶೇರ್ ಮಾಡ್ತಾ ಇದ್ದೀನಿ. ಎರಡೂ ಸಹ ಒಂದು ಮಲ್ಟಿನ್ಯಾಷನಲ್ ಇರುವಂತಹ ಒಂದು ಕಂಪನಿಗಳ ಒಂದು ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಇವತ್ತಿನ ಒಂದು ಟೈಮ್ ಫ್ರೇಮ್ ಇಂದ ಹಿಡಿದು ಅಥವಾ ಇವತ್ತಿನ ಒಂದು ಟೈಮ್ ಇಂದ ಹಿಡಿದು ನೆಕ್ಸ್ಟ್ 50% ಒಂದು ಟಾರ್ಗೆಟ್ ಕೊಡುವಂತ ಒಂದು ಸ್ಟಾಕ್ಗಳು ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಿನ್ನೆ ಒಂದು ಸೂಪರ್ ಡೂಪರ್ ಒಂದು ಕರೆಂಟ್ ಗೌರ್ಮೆಂಟ್ಗೆ ಏನೊಂದು ಮೂರು ಏನಾದ್ರು ರಾಜ್ಯಗಳಲ್ಲಿ ಒಂದು ಸಕ್ಸಸ್ ಒಂದು ರಿಸಲ್ಟ್ಸ್ ಕೊಡ್ತಾ ಅದ್ರ ಬೇಸ್ ಮೇಲೆ ಅಥವಾ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಆಯ್ತು ಅಂತ ನೋಡ್ಬೋದು. ಬಟ್ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ 20,500 ಕ್ರಾಸ್ ಆಗುತ್ತೆ ಅಂತ. ಬಟ್ ಕ್ರಾಸ್ ಆಯಿತು. ನನ್ನ ಎಕ್ಸ್ಪೆಕ್ಟೇಷನ್ ಅಂತಂದ್ರೆ 20,500 ಕ್ರಾಸ್ ಆಗಿದೆ, ಸ್ವಲ್ಪ ಒಂದು ಪ್ರಾಫಿಟ್ ಬುಕಿಂಗ್ ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ ಬಂದಿಲ್ಲ. ಬಟ್ ನಮ್ಮ ಒಂದು ಏನಂತ ಒಂದು ಎಕ್ಸ್ಪೈರಿ ಸ್ಟ್ರಾಟಜಿ ಸಹ ಮಾಡಿದೆ. ಸೊ ಸ್ವಲ್ಪ ಒಂದು ಲಾಸ್ ಆಯ್ತು ಅಂತ ಹೇಳ್ಬೋದು. ಬಟ್ ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಇವತ್ತಿನ ಓವರ್ ಆಲ್ ಮಾರ್ಕೆಟ್ ನೋಡಿದ್ರೆ ಸೂಪರ್ ಬುಲಿಶ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನನ್ನ ಒಂದು FIA ಮತ್ತೆ DI ನ ಒಂದು ಡೇಟಾ ಸಹ ನೋಡ್ತಿದ್ದೆ. ಓಕೆ, ಸೊ ಮೊಬೈಲ್ ಅಲ್ಲಿ ನೋಡ್ತಿದ್ದೀನಿ. ಸೊ FIA ಬಂದು 2,000 crores ವರ್ತ್ ಬೈ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ DI ಬಂದು 4,800 crores ವರ್ತ್ ಅಷ್ಟು ಬೈ ಮಾಡಿದ್ದಾರೆ. ಬಟ್ ಓವರ್ ಆಲ್ ನೋಡ್ಬೋದು, ನನ್ಗನ್ಸುತ್ತೆ ಅಂತ ಹೇಳಿದ್ರೆ ಏನನ್ಸುತ್ತೆ ಅಂತ ಹೇಳಿದ್ರೆ ಸುಮಾರು ದಿವಸದಿಂದ DI ಬೈಯಿಂಗ್ ಸೈಡ್ ಇರೋದ್ರಿಂದ ಸೊ ಪ್ರಾಬಬಲಿ ಸ್ವಲ್ಪ ರಿಟೇಲರ್ಸ್ಗೆ ಸ್ವಲ್ಪ ಒಂದು ಫೋಮೋ ಅಥವಾ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಒಂದು ಆಪರ್ಚುನಿಟಿ ಏನ್ ಕರೀತಾರೆ ಫೋಮೋ ಅಂತ, ಅದ್ರ ಬೇಸ್ ಸುಮಾರು ಜನ ಬೈಯಿಂಗ್ ಮಾಡಿರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಒಂದು 3-4 ಡೇಸ್ ಸ್ವಲ್ಪ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಬೇಕು. ಇದೇ ರೀತಿ ಅಪ್ ಟ್ರೆಂಡ್ ಹೋಯ್ತು ಅಂದ್ರೆ ಸಸ್ಟೈನ್ ಆಗೋದು ತುಂಬಾ ಕಷ್ಟ. ಓಕೆ, ಸೊ ಅದ್ರ ಜೊತೆಗೆ ಸ್ನೇಹಿತರೆ, ಇವತ್ತಿನ ಒಂದು ಸೂಪರ್ ಡೂಪರ್ ಸ್ಟಾಕ್ಗಳು ಅಂತ ಹೇಳ್ಬಿಟ್ಟು ಎರಡು ಸೂಪರ್ ಕ್ವಾಲಿಟಿ ಸ್ಟಾಕ್ಗಳು, ಯಾವುದೇ ಡೌಟ್ ಇಲ್ಲ. ಸೊ ಅದು ಯಾವುದು ಅಂತ ಹೇಳಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡೋಂಥ ಇನ್ಫಾರ್ಮೇಶನ್ಸ್ ಎಕ್ಸಾಕ್ಟ್ಲಿ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಆಲ್ರೆಡಿ ಹೇಳ್ದಂಗೆ ಮಾರ್ಕೆಟ್ ಎಲ್ಲಾದ್ರೂ ಹೋಗ್ಲಿ ಏನಾದ್ರೂ ಹೋಗ್ಲಿ ಲಿಮಿಟೆಡ್ ಲಾಸ್ ಅಲ್ಲಿ ಟ್ರೇಡ್ ಮಾಡಬೇಕು, ಪೀಸ್ಫುಲ್ ಆಗಿ ಟ್ರೇಡ್ ಮಾಡಬೇಕು, ಟೆನ್ಷನ್ ಇಲ್ದಿರ ಕಡಿಮೆ ಲಾಸ್ ಅಲ್ಲಿ ನಿಮ್ಮ ಒಂದು ಟ್ರೇಡಿಂಗ್ ಜರ್ನಿನ ನೀವು ಕಂಟಿನ್ಯೂ ಮಾಡ್ಬೇಕಂದ್ರೆ ಆಪ್ಷನ್ಸ್ ಎನ್ರೋಲ್ಮೆಂಟ್ ಆಗ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಲಾಂಗ್ ಅರ್ನಿಂಗ್ ಅಂತ ಹೇಳ್ಬೋದು. ಓಕೆ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟಾಕ್ ಯಾವ್ದು ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ABB ಅನ್ನೋ ಒಂದು ಸ್ಟಾಕ್. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಚಾರ್ಟ್ಗಳ ಒಂದು ಅನಾಲಿಸಿಸ್ ನಾನು ಶನಿವಾರ ಸಂಜೆ ಅಥವಾ ಶನಿವಾರ ಮಧ್ಯಾಹ್ನ ಮಾಡಿದೆ ಅಂತ ಅನ್ಕೊಂತೀನಿ. ಬಟ್ ರೆಕಾರ್ಡಿಂಗ್ ಮಾಡಕ್ಕೆ ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಈಗ ಮಾಡ್ತಿದ್ದೀನಿ ಆಫೀಸಿಂದ ಬಂದು. ಸೊ ABB ಒಂದು ಸ್ಟಾಕ್ ಸ್ನೇಹಿತರೆ, ಇದು ನೀವು ನೋಡಿ, ಯಾವುದೇ ಒಂದು ಸ್ಟಾಕ್ ನೀವು ನೋಡ್ಬೇಕಾದ್ರೆ ಪ್ರೈಸ್ ನ ನೋಡ್ಬೇಡಿ. ನೋಡಿ, ಪ್ರೈಸ್ ಕಾಸ್ಟ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಆ ಒಂದು ಕಂಪನಿಯಲ್ಲಿ ಏನೋ ಒಂದು ಸೂಪರ್ ಡೂಪರ್ ಒಂದು ಸ್ಟ್ರೆಂತ್ ಇದೆ ಅನ್ನುವ ಒಂದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಬೇಕು. ನೋಡ್ಬೋದು, ಇದು ವೀಕ್ಲಿ ಒಂದು ಟೈಮ್ ಫ್ರೇಮ್ ನ ಒಂದು ಅನಾಲಿಸಿಸ್. ಇದೇ ಒಂದು ಚಾರ್ಟ್ ನೀವೇನಾದ್ರೂ ಈಗಿನ ಒಂದು ಟೈಮಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ಸ್ವಲ್ಪ ಬ್ರೇಕ್ಔಟ್ ಕೊಡ್ತಿರುವಂತ ಒಂದು ಟ್ರೆಂಡ್ ನ ನೋಡ್ಬೋದು. ಐ ಥಿಂಕ್ ಇದು ಸಹ ಅಥವಾ ಒಂದು 5% ಅಪ್ ಟ್ರೆಂಡ್ ಇತ್ತು ಅಂತ ಅನ್ಕೊಂತೀನಿ. ಸೊ ಜಸ್ಟ್ ನೋಡ್ಕೊಳ್ಳಿ, ಬಿಕಾಸ್ ನಾನು ಅಷ್ಟು ಅಬ್ಸರ್ವೇಷನ್ ಮಾಡಿಲ್ಲ. ಸೊ ಇದೊಂದು 5% ಅಪ್ ಟ್ರೆಂಡ್ ಆಯ್ತು. ಈ ಒಂದು ಸ್ಟಾಕ್ ನೋಡ್ಬೋದು. ಈ ಒಂದು ಸ್ಟಾಕ್ ಅಲ್ಲಿ ನಾನು ಒಂದು ಫ್ಲಾಗ್ ಅಂಡ್ ಪೋಲ್ ಅಂತ ಏನ್ ಕರೀತಾರೆ ಆ ರೀತಿಯ ಒಂದು ಏನ್ ಹೇಳ್ತಾರೆ ಒಂದು ಪ್ಯಾಟರ್ನ್ ನ ಈ ಒಂದು ಸ್ಟಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಪ್ಯಾಟರ್ನ್ ಕೊಟ್ಟು ಸಹ ನೀವು ನೋಡ್ಬೋದು, ಈ ಒಂದು ಸ್ಟಾಕ್ ಇಲ್ಲಿಂದ ಇಲ್ಲಿ ಗಂಟ ನೋಡ್ಬೋದು ಒಂದು ಏನೊಂದು ಟಾರ್ಗೆಟ್ ಏನ್ ಕೊಟ್ಟಿದೆ ಮಾರ್ಕ್ ಮಾಡಿದೀನಿ, ಆ ಒಂದು ಟಾರ್ಗೆಟ್ ಇಂದ ಇಲ್ಲಿ ಗಂಟ ರೀಚ್ ಆಗುವಂತ ಚಾನ್ಸಸ್ ಇದೆ. ಇಲ್ಲಿಂದ ತಗೊಂಡ್ರೆ ಹತ್ರ ಒಂದು 48 ಇಂದ 50% ಟಾರ್ಗೆಟ್ ನ ಒಂದು ಕೊಡ್ತಿದ್ದೀನಿ ಈ ಒಂದು ಸ್ಟಾಕಿಗೆ. ಅಥವಾ 6,500 ರೀಚ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಏನಕ್ಕೆ ಕಾಸ್ಟ್ಲಿ ಇದೆ ಆಲ್ರೆಡಿ ಹೇಳಿದೀನಿ. ಕಾಸ್ಟ್ಲಿ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಕಾಸ್ಟ್ಲಿ ಇದೆ ಅಂದ್ರೆ ಆ ಒಂದು ಸ್ಟಾಕ್ ಅಲ್ಲಿ ಯಾವುದೋ ಒಂದು ಮೂಟ್ ಅಂತ ಕರೀತಾರೆ, ಅದು ಒಂದು ಸ್ಟ್ರೆಂತ್ ಇದೆ ಅಥವಾ ಒಂದು ಸೀಕ್ರೆಟ್ ಇದೆ, ಅಥವಾ ಒಂದು ಕಂಪನಿಯ ಒಂದು ಅಂದ್ರೆ ಒಂದು ಬೇಸ್ಮೆಂಟ್ ಸ್ಟ್ರಾಂಗ್ ಇದೆ ಒಂದು ಅರ್ಥ ನೀವು ಮಾಡ್ಕೊಬೇಕು. ಓಕೆ, ಸೊ ಇದು ABB ಒಂದು ಸ್ಟಾಕ್. ತುಂಬಾ ಸಿಂಪಲ್ ಅನಾಲಿಸಿಸ್, ಯಾವುದೇ ರೀತಿ ಕಾಂಪ್ಲಿಕೇಶನ್ ಮಾಡಿಲ್ಲ. ಇಲ್ಲಿಂದ ನಾನು ಇಲ್ಲಿಗೆ ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ನ ಒಂದು ಫಾರ್ಮೇಶನ್ಸ್ ಮಾಡಿ ಒಂದು ಫ್ಲಾಗ್ ಅಂಡ್ ಪೋಲ್ ಒಂದು ಫಾರ್ಮೇಶನ್ ಮಾಡಿದ್ದೀನಿ. ಇಲ್ಲಿಂದ ತೆಗೆದು ಇಲ್ಲಿಂದ ಏನ್ ನನಗೆ ಮೆಜರ್ಮೆಂಟ್ ಬರುತ್ತೆ, ಆ ಮೆಜರ್ಮೆಂಟ್ ಆಗಿದ ತಕ್ಷಣ ಹತ್ರ ಒಂದು 4,450 ಇಂದ 6,400 ಇಂದ 6,500 ಅಂತ ಟಾರ್ಗೆಟ್ ಪಡುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಅದು ಇದೇ ರೀತಿ ಮಾರ್ಕೆಟ್ ಅಪ್ ಟ್ರೆಂಡ್ ಆಯ್ತು ಅಂದ್ರೆ. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ಕೆಲವೊಂದು ಬೇರೆ ರೀತಿ ಅನಾಲಿಸಿಸ್ ಸಹ ಮಾಡೋದ್ರಿಂದ ಈ ಒಂದು ಕಂಪನಿಯಲ್ಲಿ ಸ್ವಲ್ಪ ಫ್ಯೂಚರಿಸ್ಟಿಕ್ ಒಂದು ಪ್ಲಾನ್ಸ್ ಏನ್ ಇಟ್ಕೊ ಅದು ಸ್ವಲ್ಪ ಸಕ್ಸಸ್ ಆಯ್ತು ಅಂದ್ರೆ ಈ ಒಂದು ಸ್ಟಾಕ್ ಸಹ ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ನೆಕ್ಸ್ಟ್ ಸೂಪರ್ ಡೂಪರ್ ಸ್ಟಾಕ್ ಬಂದು ಇದು ಡಿಕ್ಸಾನ್ ಟೆಕ್ನಾಲಜೀಸ್ ಅನ್ನೋ ಒಂದು ಸ್ಟಾಕ್. ಈ ಒಂದು ಸ್ಟಾಕ್ ನ ಒಂದು ಅನಾಲಿಸಿಸ್ ಮಾಡ್ಬೇಕಾದ್ರೆ ಈ ಲೋಗೋ ನಾನು ಏನ್ ತಗೊಂಡೆ, ನಂಗೆ ಸಿಕ್ಕಾಪಟ್ಟೆ ಖುಷಿಯಾದಂತ ಒಂದು ಲೋಗೋ ಅಂತ ದ ಬ್ರ್ಯಾಂಡ್ ಬಿಹೈಂಡ್ ಬ್ರ್ಯಾಂಡ್ಸ್ ಅಂತ. ಓಕೆ, ಸೊ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡ್ ಗಳ ಹಿಂದಿನ ಒಂದು ವ್ಯಕ್ತಿ ಡಿಕ್ಸಾನ್ ಅನ್ನೋ ಒಂದು ಟೈಟ್ಲ್ ಕೊಟ್ಟಿದ್ದು ಸೂಪರ್ ಡೂಪರ್ ಅಂತ ಹೇಳ್ಬೋದು. ಸೊ ಸುಮಾರು ಈ ಮೊಬೈಲ್ ಅಥವಾ ಟಿವಿ ಅಥವಾ ವಾಷಿಂಗ್ ಮಿಷಿನ್ ಈ ರೀತಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಏನೊಂದು ದೊಡ್ಡ ಕಂಪನಿಗಳಿದೆ, ಸ್ಯಾಮ್ಸಂಗ್, ಶಾಮಿ ಈ ರೀತಿ ಕಂಪನಿಗಳಿಗೆ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಕಂಪನಿ ಅಂತ ಒಂದು ಜಸ್ಟ್ ಒಂದು ಹೈ ಲೆವೆಲ್ ಅಲ್ಲಿ ಓದಿದೆ. ಹೆಚ್ಚಿನ ರಿಸರ್ಚ್ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೋದು. ಈ ಒಂದು ಸ್ಟಾಕ್ ಸಹ ನಾನು ಒಂದು ನಿಮಿಷ ಮೊಬೈಲ್ ಅಲ್ಲಿ ನೋಡ್ಬಿಡ್ತೀನಿ, ಡಿಕ್ಸಾನ್ ಟೆಕ್ನಾಲಜೀಸ್. ಸೊ ಇದು ಸಹ ಹತ್ರ 0.85% ನ ಒಂದು ಅಪ್ ಟ್ರೆಂಡ್ ಆಗಿದೆ ಅಂತ ಹೇಳ್ಬೋದು ಇವತ್ತಿನ ಒಂದು ಮಾರ್ಕೆಟ್ ಟ್ರೆಂಡ್ ಅಲ್ಲಿ. ಸೊ ನೀಟಾಗಿ ಒಂದು
ರೌಂಡಿಂಗ್ ಒಂದು ಪ್ಯಾಟರ್ನ್ ಒಂದು ಕೊಟ್ಟಿದೆ. ಅದಾದ್ಮೇಲೆ ಸ್ವಲ್ಪ ದಿವಸ ನೋಡ್ಬೋದು, ಒಂದು ನಿಮಿಷ, ಸ್ವಲ್ಪ ದಿವಸ ಈ ಒಂದು ಲೆವೆಲ್ ಸಸ್ಟೈನ್ ಆಗಿ ಲಾಸ್ಟ್ ವೀಕ್ ಬ್ರೇಕ್ಔಟ್ ಕೊಟ್ಟಿದ್ದೀನಿ. ಆ ಬ್ರೇಕ್ಔಟ್ ನ ಸಹ ಸಸ್ಟೈನ್ ಆಗಿದೆ, ಜಸ್ಟ್ ಮೊಬೈಲ್ ನೋಡ್ತಿದ್ದೀನಿ. ಸೊ ಇದೇ ಬ್ರೇಕ್ಔಟ್ ಏನಾದ್ರು ಸಸ್ಟೈನ್ ಆಯ್ತು ಅಂದ್ರೆ ನಿಧಾನಕ್ಕೆ ನಾನು ಹೋಯ್ತು ಅಂತಂದ್ರೆ ಈ ಒಂದು ಸ್ಟಾಕ್ ಅಲ್ಲಿ ಈ ರೀತಿ ಸ್ವಲ್ಪ ಇದಾಗಿ ಇವತ್ತಿನ ಕ್ಯಾಂಡಲ್ ಸಹ ನೋಡ್ತಿದ್ದೆ, ಐ ಥಿಂಕ್ ರೆಡ್ ಫಾರ್ಮೇಷನ್ಸ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಆಗಿ ಇದೇನೋ ವಾಪಸ್ ಬಂದು ಇಲ್ಲಿ ಬ್ರೇಕ್ಔಟ್ ಕೊಡ್ತಂದ್ರೆ ಇಲ್ಲಿ ಎಂಟರ್ ಆಗಿ ಇಲ್ಲಿ ಸ್ಟಾಪ್ ಲಾಸ್ ಸಹ ಇಟ್ಕೊಬಹುದು. ಸ್ಟಾಪ್ ಲಾಸ್ ಎಲ್ಲ ಹೇಳ್ಬಾರ್ದು, ಬಟ್ ಆದ್ರೂ ನಿಮ್ಗೆ ಐಡಿಯಾ ಕೊಡ್ತಾ ಇದೀನಿ ಹೆಂಗೆ ಯಾವ ರೀತಿ ಇಡ್ಬೋದು ಅಂತ. ಓಕೆ, ಸೊ ಇದೇ ರೀತಿ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂದ್ರೆ ಅಥವಾ ಈ ಒಂದು ಸ್ಟಾಕ್ ಅಲ್ಲಿ ಸಹ 50-55% ಒಂದು ಟಾರ್ಗೆಟ್ ಇದೆ. ಸೊ 9000 ಏನಾದರೂ ಈ ಒಂದು ಸ್ಟಾಕ್ ರೀಚ್ ಆಯ್ತು ಅಂದ್ರೆ ನೆಕ್ಸ್ಟ್ ಬಂದು ಮಲ್ಟಿ ಬ್ಯಾಗರ್ ಆಗೋದ್ರಲ್ಲಿ ಈ ಒಂದು ಸ್ಟಾಕ್ ಡೌಟ್ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಈ ಒಂದು ಸ್ಟಾಕ್ ಸುಮಾರು ಒಂದು ನ್ಯೂಸ್ಗಳು ಸಹ ಓಡಾಡ್ತಿದ್ದಾರೆ, ಜೊತೆಗೆ ಒಂದು ಕ್ವಾಲಿಟಿ ಸ್ಟಾಕ್ಸ್ ಇರೋದ್ರಿಂದ ಲಾಂಗ್ ಟರ್ಮ್ಗೆ ಈ ಒಂದು ಸ್ಟಾಕ್ ಸಹ ಒಂದು ಸೂಪರ್ ಡೂಪರ್ ಸ್ಟಾಕ್ ಅಂತ ಹೇಳ್ಬೋದು. ಸೊ ಎರಡು ಸೂಪರ್ ಇರುವಂತಹ ಸ್ಟಾಕ್ಗಳ ಅನಾಲಿಸಿಸ್ ಮಾಡಿದ್ದೀನಿ. ಸೊ ಹೆಚ್ಚಿನ ನಿಮ್ಮ ಒಂದು ರಿಸರ್ಚ್ ನ ಮಾಡ್ಕೊಂಡು ನಿಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನಾಲೆಜ್ ನ ಇಂಪ್ಲಿಮೆಂಟ್ ಮಾಡಿ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದು ಅಂತ ಡಿಸಿಷನ್ ಮಾಡ್ಕೊಳ್ಳಿ. ಆಡಿಯೋ ಹೇಳ್ದಂಗೆ ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನೀವೇನಾದರೂ ಕಲಿಬೇಕು, ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಆಪ್ಷನ್ ಸ್ಟ್ರಾಟಜೀಸ್ ಕಲಿಬೇಕಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ಗೆ ಸಹ ನೀವು ಮೆಸೇಜ್ ಮಾಡ್ಬೋದು, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. 9620275275 ಮೆಸೇಜ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬಿಕಾಸ್ ನೀವು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಒಂದು ಟ್ರೆಂಡಿಂಗ್ ಆಗುತ್ತೆ ನಮ್ಮ ಒಂದು ಚಾನಲ್ನ ಒಂದು ವಿಡಿಯೋಗಳ ಜೊತೆಗೆ ಸುಮಾರು ಜನ ಕಲ್ತ್ರೆ ನಮಗೂ ಸಹ ಖುಷಿ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.